ಸರ್, ಮುಂದಿನ ಪ್ರಶ್ನೆ ಏನು ಅಂದರೆ, ನೀವು ಗುರುವಾಗಿ ವೈದ್ಯರಾಗಿ ಎಲ್ಲನೂ ಮಾಡಿದ ನಂತರದಲ್ಲಿ ನೀವು ಹೇಳ್ತಾ ಇರೋದು, ನಾನೊಬ್ಬ ಗುರುವಾಗಿ ನಾನು ಕಂಡಂಥ ಕ್ಷಣಗಳು ನನಗೆ ತುಂಬ ಆತ್ಮೀಯ ಆಗಿದೆ ಅಂತ ಅಂದಾಗ, ನಿಮ್ಮನ್ನು ನೋಡಿದಾಗ ಅನೇಕ ಶಿಷ್ಯ ಪರಂಪರೆ ನಾವು ನೋಡ್ತೀವಿ. ಎಸ್ ಎನ್ ಭಟ್ ಸರ್ ನಮ್ಮ ಪ್ರೀತಿಯ ಗುರುಗಳು ಅನ್ನೋದನ್ನು. ಸೊ ನೀವು ಶಿಷ್ಯರಾಗಿ ಕಂಡಂತಹ ಆ ಶಿಷ್ಯ ಪರಂಪರೆ ಹಾಗೂ ಈಗಿನ ಯುವ ಪೀಳಿಗೆ ಈ ಎವಲ್ಯೂಷನ್ ವಿಕಾಸವನ್ನು ಹೇಗೆ ನೋಡ್ತೀರಾ? ಯಾರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯುವ ವೈದ್ಯರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ತುಂಬ ಖುಷಿಯ ಪ್ರಶ್ನೆ. ಯಾಕಂದರೆ ನಾನು ಐ ಲವ್ಡ್ ಮೈ ಪ್ರೊಫೆಷನ್ ಆ್ಯಂಡ್ ಲವ್ಡ್ ಮೈ ಚಿಲ್ಡ್ರನ್ ಅರೌಂಡ್ ಮೀ. ಆ್ಯಂಡ್ ಅದು ಫೀಲ್ಡ್ ವರ್ಕಲ್ಲಂತೂ 40 ಜನ 50 ಜನ ಅವರ ಗಂಟಲು, ನನ್ನ ಗಂಟಲು ಅಷ್ಟು ಜೋರಾಗೇ ಇದೆ. ನಮ್ಮಮ್ಮ ವಾಯ್ಸ್ ಬಾಕ್ಸ್ನ ಒಳಗಡೆ ಇಟ್ಬಿಟ್ಟು ನನ್ನನ್ನು ಹುಟ್ಟಿಸಿದ್ದಾರೆ. ಹಾಗಾಗಿ ಫೀಲ್ಡ್ ವರ್ಕಲ್ಲಿ ನಾನು ತುಂಬ ಖುಷಿ ಪಡ್ತಾ ಇದ್ದೆ. ಆರಂಭದ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ನನಗೆ ಇವತ್ತು ನೆನಪಿದ್ದಾರೆ. ವಿನೋದ ಅನ್ನುವಂಥ ಒಬ್ಬ ಸುಳ್ಯ ಕಡೆಯ ಪರಿಸರದ ಹುಡುಗಿ, ವಿದ್ಯಾ ಅನ್ನುವಂಥ ಸಾಗರ ಕಡೆಯ ವಿದ್ಯಾರ್ಥಿನಿ, ಹಾಗೆಯೇ ಅದೇ ಬ್ಯಾಚ್ಗಳಲ್ಲಿದ್ದಂಥ ಮಹಾಬಲೇಶ್ವರ ಭಟ್ ಪುಣಚದಲ್ಲಿ ಇವತ್ತಿಗೂ ಕೂಡ ಅವರು ದೊಡ್ಡ ಪ್ರಾಕ್ಟೀಷನರು, ಸೌತ್ ಕೆನರಾದ ಪುತ್ತೂರಿನ ಹತ್ರದ ಒಂದು ಪರಿಸರದಲ್ಲಿ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ರೆಸಿಪ್ರೊಕೇಟೆಡ್. ವಿ ಲವ್ಡ್ ದೆಮ್ ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಪ್ಯಾಷನ್ ಟು ಲರ್ನ್ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಯೂಸ್ಫುಲ್ ಟು ದಿ ಸೊಸೈಟಿ. ದಿಸ್ ಈಸ್ ದಿ ಅದನ್ನು ನಾನು ಜನರೇಷನ್ ಗ್ಯಾಪ್ ಅಂತ ಖಂಡಿತ ಹೇಳೋದಿಲ್ಲ. ಐ ಅಡ್ಮೈರ್ ದೆಮ್, ಐ ಲವ್ ದೆಮ್, ಐ ಕಾಲ್ ದೆಮ್ ಆ್ಯಸ್ ಮೈ ಸೀನಿಯರ್ ಆ್ಯಂಡ್ ಜೂನಿಯರ್ ಕೊಲೀಗ್ಸ್. ದಿಸ್ ಈಸ್ ಮೈ ಅಪ್ರೋಚ್ ಟುವರ್ಡ್ಸ್ ಗುರು ಆ್ಯಂಡ್ ಶಿಷ್ಯ. ಇದು ನಮ್ಮ ಅನುಭವಕ್ಕೂ ಬಂದ ವಿಷಯ ಸರ್. ನೀವು ಇಷ್ಟೆಲ್ಲ ಅಂದರೆ ಹಂತಕ್ಕೆ ತಲುಪಿದ ಮೇಲೂ ಸಹ ನೀವು ನಿಮ್ಮ ಕಿರಿಯರನ್ನು ಅವರಿಂದ ಕಲಿಯಬಹುದಾದ ವಿಷಯಗಳನ್ನು ಗ್ರಹಿಸುವಂಥ ಒಂದು ವಿಚಾರ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ನಮ್ಮೆಲ್ಲರಿಗೂ ಆದರ್ಶನೀಯ ಅಂತ ಅನಿಸುತ್ತೆ ಸರ್ ನನಗೆ. ಅನೇಕ ಶಿಷ್ಯರನ್ನು ನೆನೆಸ್ಕೊಂಡ್ರಿ. ಈ ಪ್ರಯಾಣದಲ್ಲಿ ಒಂದು ನಿಮ್ಮ ಸಾಧನೆಗಳನ್ನು ನಾವು ಸಂಭ್ರಮಿಸ್ತಾ ಇದ್ದೀವಿ, ನಿಮ್ಮ ಹುದ್ದೆಗಳನ್ನು ಗೌರವಿಸ್ತಾ ಇದ್ದೀವಿ ನಿಜ. ಆದರೆ ಈ ಪ್ರಯಾಣ ಅಷ್ಟು ಸುಲಭದ್ದಲ್ಲ ಅನ್ನುವಂಥದ್ದು ನಮ್ಮ ನಂಬಿಕೆ ಕೂಡ. ನೀವು ಕೇಳೋ ಪ್ರಶ್ನೆ ನನಗೆ ಗೊತ್ತಾಗ್ತಾ ಇದೆ. ಈ ಸಾಧನೆಯಲ್ಲಿ ಸುಮಾರು ಅಡ್ಡಿ ಆತಂಕಗಳಿವೆ. ನಾನು ಫೀಲ್ಡಿಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಗೊತ್ತಿದೆ, ಸರ್ಕಾರಿ ಕಾಲೇಜಿನಲ್ಲಿ ಒಂದು ಬಸ್ ಸಿಕ್ಕಿದೆ. ಆ ಬಸ್ನಲ್ಲಿ 50 ಜನರನ್ನು ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಕನಕಗಿರಿ ಬೆಟ್ಟದಲ್ಲಿ ಇರ್ತೀನಿ. ಇಲ್ಲಿ ಮೇಸ್ಟ್ರುಗಳು ನನಗೆ ಶಾಪ ಹಾಕೋದು. ನನ್ನ ಪೀರಿಯಡ್ಗಳು ಇತ್ತು, ಇವತ್ತು ಇವರು ವಿದ್ಯಾರ್ಥಿಗಳನ್ನ ಆಚೆ ಕರ್ಕೊಂಡು ಹೋದ್ರು, ಇವರು ಹೀರೋ ಆಗ್ತಿದ್ದಾರೆ. ಸೊ ದಿಸ್ ವಾಸ್ ದಿ ಮೇಜರ್ ಇಶ್ಯೂಸ್ ಐ ವಾಸ್ ಹ್ಯಾಂಡ್ಲಿಂಗ್ ಆ್ಯಂಡ್ ಐ ಡೋಂಟ್ ನೋ. ಅದು ನನಗೆ ಕೆಲವು ಸರಿ ಶತ್ರು ರೂಪದಲ್ಲೂ ಕೂಡ ಕಾಡ್ತಾ ಇತ್ತು. ನನ್ನ ಬಗ್ಗೆ ದೂರುಗಳು, ತರಲೆಗಳು ಮೇಲಕ್ಕೆ ಹೋಗ್ತಾ ಇತ್ತು. ಇವರು ಪಾಠ ಮಾಡೋದಿಲ್ಲ, ಬರೀ ಫೀಲ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಪರಿಸರವನ್ನು ನೀವು ಇವತ್ತು ವಿಜೃಂಭಿಸ್ತಾ ಇದ್ದೀರಿ. ಇದು ಒಂದು ಗುರುಕುಲದ ಆಶ್ರಮದ ಥರ ಇದೆ ನೋಡಿ. ಅಲ್ಲಿ ನವಿಲಿದೆ, ಇಲ್ಲಿ ಸೈಬೀರಿಯನ್ ಕ್ರೇನ್ ಇದೆ. ಸೊ ಇವೆಲ್ಲ ನಮಗೆ ಕಲಿಸ್ಬೇಕಂತ ಪಾಠಗಳು ತುಂಬ ಇವೆ. ನನಗೆ ಪಂಡಿತ್ ತಾರಾನಾಥರ ನೆನಪಾಗತ್ತೆ. ತುಂಗಭದ್ರಾದಲ್ಲಿ ಅವರನ್ನು ಕಂಡಿಲ್ಲ, ಅವರ ಮಗನನ್ನು ಮಾತ್ರ ನಾನು ಕಂಡವನು. ರಾಜೀವ್ ತಾರಾನಾಥರು ನಮ್ಮ ಚಂದ್ರವನಕ್ಕೆ ಅವರನ್ನು ಕರೆಸಿ ಅವ್ರ ಜೊತೆ ನಾವು ಕೂತು ಸಲ್ಲಾಪ ಮಾಡಿದ್ದೀವಿ. ಅನೇಕ ಸಂಗತಿಗಳನ್ನ ನಮ್ಮ ಹೊಸ ಪೀಳಿಗೆಯವರಿಗೆ ತಿಳಿಸಿದ್ದೀವಿ. ಆ ತಾರಾನಾಥರು ತುಂಗಭದ್ರದಲ್ಲಿದ್ದಂಥ ಆಯುರ್ವೇದದ ಒಂದು ವಿದ್ಯಾಲಯದಲ್ಲಿ, ಹಾಗೆಯೇ ಅವರ ಹಮ್ದರ್ದ್ ದವಾಖಾನ, ಹಮ್ದರ್ದ್ ಕಾಲೇಜು, ಅದು ಕೊಪ್ಪಳದಲ್ಲಿದೆ. ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೊರಗಡೆ ಹೋಗ್ತಾ ಇದ್ರಂತೆ. ಮೋಡ ಅಂತಂದರೆ ಅದು ಮೋಡದ ಫಾರ್ಮೇಷನ್ ಬಗ್ಗೆ ಪಾಠ ಮಾಡ್ತಾ ಇದ್ರಂತೆ. ಸೊ ಈ ರೀತಿಯ ಒಂದು ಬಯಲು ವಿಶ್ವವಿದ್ಯಾನಿಲಯವನ್ನು ಚರಕ ಸುಶ್ರುತರು ಆ ಕಾಲದಲ್ಲಿ ಹೊಂದಿದ್ರು. ಅಂಥ ಒಂದು ಪುಟ್ಟ ಅವಕಾಶಗಳನ್ನು ನಾನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೆ. ನನ್ನ ನಿರ್ದೇಶಕರಾಗಿದ್ದಂಥ ವಿಜಯ್ ಕುಮಾರ್ ಗೋಗಿ ಅವರು, ಭಟ್ರೆ ಒಳ್ಳೆ ಕೆಲಸ ಮಾಡಿ ಅಂತ ನನ್ನ ಬೆನ್ನು ತಡ್ತಾಯಿದ್ರು. ನನ್ನ ಫೈಲ್ಗಳು ಇನ್ನೂ ಮೇಲಕ್ಕೆ ಹೋಗಿ ನನ್ನ ಕಾಲೆಳೆಯುವಂಥ ಸಂದರ್ಭಗಳನ್ನು ಕೂಡ ಅವರು ಸಂರಕ್ಷಣೆ ಮಾಡಿರೋದರಿಂದ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಬದುಕಲಿಕ್ಕಾಯಿತು. ಕೊನೆಗೆ ನನ್ನ ಪೆನ್ಷನ್ ಸಿಗುವಷ್ಟರ ಮಟ್ಟಿಗೆ ನಾನು ಸುಖವಾಗಿ ವೃತ್ತಿ ಜೀವನವನ್ನು ಅನುಭವಿಸಿದ್ದೇನೆ. ಇವತ್ತು ಕೃಷಿ ಜೀವನವನ್ನು ಅನುಭವಿಸ್ತಾ ಇದ್ದೇನೆ. ಇಲ್ಲೂ ಶತ್ರುಗಳಿದ್ದಾರೆ. ನಮ್ಮ ಕೋತಿಗಳೇ ನಮ್ಮ ಶತ್ರುಗಳು. ಅವ್ರನ್ನ ಮಿತ್ರರು ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ದೇ ಆರ್ ಮೈ ರಿಯಲ್ ಸ್ಟೇಕ್ ಹೋಲ್ಡರ್ಸ್, ಪಾರ್ಟ್ನರ್ಸ್. ಆ ಕೋತಿಗಳು ಬಂದು ಎಳ್ನೀರು ಕುಡಿದಾಗೆಲ್ಲ ಖುಷಿ ಪಡ್ತೀನಿ. ಹಾಗೆಯೇ
ಆ ರೀತಿಯ ಶತ್ರುಗಳಿದ್ದಷ್ಟು ನಾವು ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಸರ್, ನಿಮ್ಮಿಂದ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಬಯಸ್ತೇನೆ ಸರ್. ಕಾರಣ ಏನಂದರೆ ಸುಮಾರು 45 ವರ್ಷಗಳ ಸುದೀರ್ಘ ಅವಧಿಯ 50 ವರ್ಷ ನಾನು ಕಾಲೇಜಿಗೆ ಸೇರಿದ ತಕ್ಷಣವೇ ನಾನು ಡಾಕ್ಟರ್ ಆಗಿಬಿಟ್ಟಿದ್ದೆ. 50 ವರ್ಷಗಳ ಸುದೀರ್ಘ ಅವಧಿಯ ಅಧ್ಯಾಪಕ ವೃತ್ತಿ, ವೈದ್ಯ ವೃತ್ತಿ, ಪ್ರಾಂಶುಪಾಲರಾಗಿ ಅನೇಕ ಹುದ್ದೆಗಳನ್ನು ಅನುಭವಿಸಿದ್ದೀರಿ ಹಾಗೂ ಯುವ ವೈದ್ಯರನ್ನು ನೋಡ್ತಾ ಇದ್ದೀರಿ. ಈ ಹಂತದಲ್ಲಿ ನೋಡೋದಾದರೆ ಆಯುರ್ವೇದ ಇನ್ನೂ ಯಾವ ಹಂತಗಳಲ್ಲಿ ತನ್ನ ಬೆಳವಣಿಗೆಯನ್ನು ಕಾಣಬೇಕು, ಇರುವಂತಹ ಲೂಪ್ ಹೋಲ್ಸ್ ಅದನ್ನೇನಾದರೂ ಹೇಳೋದಾದರೆ ನಿಮಗೆ ಯಾವ ಹಂತಗಳಲ್ಲಿ ನೋಟಿಸ್ ಮಾಡಬೇಕು ಅನ್ಸುತ್ತೆ? ತಮ್ಮ ವೃತ್ತಿಯನ್ನು ತಾವು ಪ್ರೀತಿಸಬೇಕಾಗತ್ತೆ. ಒಬ್ಬೊಬ್ಬ ರೋಗಿಯನ್ನು ಕೂಡ ಬಂಧುವತ್ ಸುಹೃತ್ವತ್ ಪಶ್ಯೇತ, ಚರಕನ ಒಂದು ಆದ ರೀತಿಯ ಅದಮ್ಯ ಒಂದು ಸಂಗತಿಗಳನ್ನು ನಾವು ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿದೆ, ಏತದ್ವೈದ್ಯಸ್ಯ ವೈದ್ಯತ್ವ ನಾ ವೈದ್ಯ ಪ್ರಭುರಾಯುಷಃ. ಕೊನೆಯ ಉಸಿರು ಹೋಗ್ತಾ ಇರುವಂಥ ಸಂದರ್ಶನದ ಒಂದು ವಿಡಿಯೋದಲ್ಲೂ ಕೂಡ ನಾನು ಆಯಿತು ನಮ್ಮಮ್ಮ ಸತ್ತೋದ್ರು ಅನ್ನುವಂಥ ಕ್ಯಾನ್ಸರ್ ಪೇಷಂಟ್ನ ಒಂದು ವಿಡಿಯೋದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ಅಮ್ಮ ಸತ್ತೋದ್ರು. ಆದರೆ ಇಲ್ಲಿ ಅವರ ನೋವುಗಳನ್ನು ನಾವು ನೀಗಲಿಕ್ಕೆ ಸಾಧ್ಯ ಇದೆ. ವೇದನಾನಾಶ್ಚ ನಿಗ್ರಹ ಏತದ್ವೈದ್ಯಸ್ಯ ವೈದ್ಯತ್ವ, ಇದು ವೈದ್ಯರ ವೈದ್ಯತ್ವ. ವ್ಯಾಧೇ ತತ್ವ ಪರಿಜ್ಞಾನ, ಅದನ್ನು ನಾವು ತಿಳಿಯೋದಕ್ಕೆ ಸ್ಟೆಥೋಸ್ಕೋಪ್ ಹಾಕಿ ಎಲ್ಲರ ಹತ್ರ ಹೇಳ್ತೀನಿ 50 ವರ್ಷ ಆಯಿತು, 55 ವರ್ಷ ಆಯಿತು ಅಂತ. ಹಾಗಾಗಿ ಆ ವೇದನೆಗಳನ್ನು ನಾವು ನಿಗ್ರಹಿಸಲಿಕ್ಕೆ, ಉಪಶಮನ ಮಾಡಲಿಕ್ಕೆ ನಮ್ಮ ವೈದ್ಯತ್ವವನ್ನು ನಾವು ಬಳಸಬೇಕಾಗತ್ತೆ. ಯುವ ವೈದ್ಯರಿಗೂ ಕೂಡ ಅದಮ್ಯವಾದಂಥ ಉತ್ಸಾಹ ಇದೆ, ಅವಕಾಶಗಳಿದೆ. ಹಾಗಾಗಿ ನನಗೆ ಇನ್ನೊಂದು MD ಬೇಕು, PhD ಬೇಕು, ನನಗೇನೋ ಸಿಗ್ತಾ ಇತ್ತು, ನಾನು ತಗೊಂಡಿದ್ದೀನಿ. ಐ ಸ್ನ್ಯಾಚ್ಡ್ ಇಟ್, ಐ ಕುಡ್ ಗೆಟ್ ಇಟ್. ಬಟ್ ಎಲ್ಲರೂ ಕೂಡ ಇವತ್ತಿನ ಸ್ಪರ್ಧಾ ಯುಗದಲ್ಲಿ ಅದನ್ನು ಸ್ನ್ಯಾಚ್ ಮಾಡೋದಕ್ಕೆ ಕಷ್ಟಪಡುವಂಥದ್ದನ್ನು ಕಂಡಿದ್ದೀನಿ. ಹಾಗಾಗಿ ಪದವಿ ಶಿಕ್ಷಣ ಪಡೆದ ಕೂಡಲೇ ನೀವೆಲ್ಲರೂ ಕೂಡ ಐ ಕ್ಯಾನ್ ಕೋಟ್ ಎ ಮಾಡೆಲ್ ಸ್ಟೂಡೆಂಟ್ ಹೂ ಈಸ್ ಇನ್ ಕುಶಾಲನಗರ. ಬೆಳಗ್ಗೆ ಬಂದಾಗ ನೆನಪು ಮಾಡಿಕೊಂಡೆ, ಭರತ್ SM ಅಂತ, ಮಹೇಶ ಅನ್ನುವಂಥ ಒಬ್ಬ ಕೃಷಿಕರ ಮಗ ಭರತ್. ಕೊಡಗಿನ ಒಂದು ಪುಟ್ಟ ಪ್ರದೇಶದಲ್ಲಿ ಇವತ್ತು ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ. ಕೇವಲ ಒಂದು ಪದವಿ ಶಿಕ್ಷಣದಲ್ಲಿ ಮಾತ್ರ. ಹನುಮಂತಪ್ಪ ಈಸ್ ಆಲ್ಸೋ ವಿತ್ ಸಿಂಗಲ್ ಡಿಗ್ರಿ. ದೇ ಆರ್ ಆಲ್ ವೆರಿ ವೆರಿ ಫ್ಲೋರಿಶಿಂಗ್ ಡಾಕ್ಟರ್ಸ್. ಹಾಗಾಗಿ ಆ ಮರೀಚಿಕೆಗಳ ಹಿಂದೆ ನಾವು ಹೋಗೋದು ಬೇಕಾಗಿಲ್ಲ. ಪದವಿ ಶಿಕ್ಷಣವೇ ನಿಮಗೆ ಆರಂಭದ ಮೆಟ್ಟಿಲು. ಅದನ್ನು ನೀವು ಪಡೆದಿದ್ದೀರಿ, ಅಯಾಚಿತವಾಗಿ ಸಿಗುತ್ತದೆ ಅಂತಂದಾಗ ಮುಂದಕ್ಕೆ ನಾವು ಅದನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸರ್, ನೀವು ಅನುಮತಿ ಕೊಟ್ಟರೆ ನನ್ನ ಕೊನೆ 2 ಪ್ರಶ್ನೆಗಳು ಕೇಳಿ, ಸಮಯ ಎಷ್ಟಿದೆ ಅಂತ. ಹಾಗೂ ಸರ್, ಮುಂದಿನ ಪ್ರಶ್ನೆ, ನಿಮ್ಮ ಕಾರ್ಯಸಾಧನೆಗಳಲ್ಲಿ ನಮಗೆ ಇನ್ನೂ ಒಂದು ಕೌತುಕವನ್ನು ಹುಟ್ಟಿಸುವಂಥ ಒಂದು ಕಾರ್ಯಸಾಧನೆ, ನೀವು ಬರಿಗಾಲ ವೈದ್ಯರ ಮೇಲೆ, ಪಾರಂಪರಿಕ ವೈದ್ಯರ ಮೇಲೆ ನೀವು ಅವರನ್ನು ಒಟ್ಟುಗೂಡಿಸುವಲ್ಲಿ ಅನೇಕ ಶ್ರಮವನ್ನು ಪಟ್ಟಿದ್ದೀರಿ. ಅದರಲ್ಲಿ ನೀವು ಗೆದ್ದಿದ್ದೀರಿ ಅಂತಲೂ ನಾನು ಹೇಳ್ಬೋದು ಅಂತ ಅನಿಸುತ್ತೆ ಈ ಸಮಯದಲ್ಲಿ. ಸೊ ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನೀವು ಅವರಿಂದ ಕಲಿತ ಅಥವಾ ಆ ಬರಿಗಾಲ ವೈದ್ಯರ ಬಗ್ಗೆ ಏನು ವಿಷಯಗಳನ್ನ ಹೇಳ್ಬೋದು ಸರ್ ನಮ್ಮ ಯುವ ವೈದ್ಯರಿಗೆ? ಈ ಭೂಮಿ ಸದಾಕಾಲ ಇರುವಂಥದ್ದು, ಸೂರ್ಯ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಭೂಮಿಗೆ ತುಂಬ ಸ್ಮೃತಿ ಇರ್ತದಂತೆ. ಆವಿಪಾಶ್ಚ ಇವ ಗೋಪಾಶ್ಚ ಏಚಾನ್ಯೇ ವನಚಾರಿಣ. ಈ ಶ್ಲೋಕವನ್ನು ನಾವು ಬರೀ ಕಲಿತು ಮರೆಯುವಂಥದ್ದಲ್ಲ. ಹಾಗಿದ್ರೆ ಆ ಬರಿಗಾಲ ವೈದ್ಯರನ್ನು ನಾವು ಖಂಡಿತವಾಗಿ ಅವರು ಯಾವ ರೀತಿಯ ಸಾಧನೆಗಳು ಮಾಡ್ತಾರೆ, ಏಕಮೂಲಿಕೆಗಳನ್ನು ಹೇಗೆ ಬಳಸ್ತಾರೆ, ಅವೆಲ್ಲವನ್ನು ನಾವು ಕಲಿತ್ಕೊಂಡು ಅನ್ವಯಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಎಲ್ರಿಗೂ ನಾನು 5,000 10,000 ರೂಪಾಯಿದು ಟ್ರೀಟ್ಮೆಂಟು ಅಥವಾ 50,000 ರೂಪಾಯಿದು ಟ್ರೀಟ್ಮೆಂಟು ಕೊಟ್ಟು ಕ್ಯಾನ್ಸರ್ನ ಅಂತ ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆಗ ಕೆಲವು ಸರಳ ವಿಧಾನಗಳನ್ನು ಕೂಡ ಮೈಗೂಡಿಸ್ಕೊಳ್ಳೋದಕ್ಕೆ ಈಗ ತಾವು ಒಂದು ಮೂಲಿಕೆಯನ್ನು ಬೇಕಾದ್ರೆ ಗೊತ್ತಿರ್ಬೋದು, ಗಬ್ಬು ಚೆಟ್ರು ಅಂತ ತೆಲುಗಿನಲ್ಲಿ ಹೇಳುವಂಥ ಪ್ಯಾಸಿಫ್ಲೋರಾ ಫೋಟಿಡಾ, ಸಾಮಾನ್ಯವಾಗಿ ಬೆಳೆಯುವಂಥ ಬಳ್ಳಿ ಇಟ್ಕೊಂಡು ಅದು ಒಂದರಿಂದನೇ ಆನಂದಯ್ಯ ಅನ್ನುವಂಥ ಒಬ್ಬ ಆಂಧ್ರದ ವೈದ್ಯ, ಅವನು ಕೊರೋನಾದಲ್ಲಿ ಕಷಾಯ ಮಾಡಿ ಕೊಟ್ಟಿದ್ದಾನೆ. ಸೊ ಕೊರೋನಾ ಗೆಲ್ಲೋದಕ್ಕೆ ಆನಂದಯ್ಯ ಬರಿಗಾಲ ವೈದ್ಯ ಆ ಪಾಸಿಫ್ಲೋರಾ ಫೋಟಿಡಾ ಬಳಸಿದ. ನಾನು ಏಕಮೂಲಿಕೆಯಾದಂಥ ಆಲ್ಸ್ಟೋನಿಯಾ ಸ್ಕೊಲಾರಿಸ್ ಅಥವಾ ಸಪ್ತಪರ್ಣವನ್ನು ನಾನು ಬಳಸಿದೆ. ಇದು ನಮಗೆ ಸಿಗುವಂಥ ಅವಕಾಶಗಳು. ನಾವು ಇದನ್ನು ಖಂಡಿತವಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಬರಿಗಾಲ ವೈದ್ಯರಿಂದ ಕಲಿಯುವಂಥದ್ದು ಹಲವಿದೆ. ನಾನು ಒಬ್ಬ ಭವಿಷ್ಯವನ್ನು ನಾವು ಕಟ್ಟೋದಕ್ಕೆ ಮುಂಚೆ ಇತಿಹಾಸವನ್ನು ನೋಡಬೇಕು ಅಂಥೇಳಿ ಹೇಳ್ತಾರೆ. ಅದನ್ನು ನಾನು ತುಂಬ ಹೆಚ್ಚು ನಂಬಿಕೆ ಉಳ್ಳವನು.
ಸೋಮಯಾಜಿ ಅನ್ನುವಂಥ ಒಬ್ಬ ಗುರುಗಳ ಕೈಯಲ್ಲಿ ನಾನು ಸ್ವಲ್ಪ ಪಳಗಿದ್ದೇನೆ. ಅವರ ಗುರುಗಳು PTK ನಂಬೀಶನ್, ಅವರನ್ನು ಕೂಡ ಕಂಡಿದ್ದೀನಿ. ನಮ್ಮ ಕಾಲೇಜಿನ ಕಾಯಚಿಕಿತ್ಸಾ ಪ್ರಾಧ್ಯಾಪಕರಾಗಿದ್ದರು. ಅವರ ಬಗ್ಗೆ ಒಂದು ಕೃತಿಯನ್ನು ಹೊರಗೆ ತಂದೆ. ಅದಾದಮೇಲೆ ಯಾಕೋ ಅನ್ನಿಸ್ತು, ಉಡುಪಿಯ ಒಂದು ಕಾಲೇಜಿನಲ್ಲಿ, ಉಡುಪಿಯ ನವ ಕಾಲೇಜಿನ ನಿರ್ಮಾತೃ R ಭಟ್ ಅವರ ಬಗ್ಗೆ ಒಂದು ಲೈಫ್ ಸ್ಕೆಚ್ ಬಯೋಗ್ರಫಿ ಬರೆದೆ. ಇದೀಗ ಪಾರ್ಥನಾರಾಯಣ ಪಂಡಿತರ ಒಂದು ಜೀವನಗಾಥೆಯನ್ನು ನಾನು ಭಾಳ ಸುದೀರ್ಘವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ. ಅದನ್ನು ಹೊತ್ತಿಗೆ ರೂಪದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಈ ರೀತಿಯ ಹಂತಗಳನ್ನು, ಅವಕಾಶಗಳನ್ನು ನಾನಾಗಿಯೇ ಸೃಷ್ಟಿ ಮಾಡಿಕೊಂಡು ಇತಿಹಾಸವನ್ನು ಮತ್ತು ಭವಿಷ್ಯಕ್ಕೆ ಬೇಕಾದಂಥ ಸಂಗತಿಗಳನ್ನು ಕ್ರೋಢೀಕರಣ ಮಾಡುವಂಥ ಒಂದು ಜವಾಬ್ದಾರಿ, ಗುರುತರ ಜವಾಬ್ದಾರಿ ದೇವರು ನನಗೆ ಕೊಟ್ಟಿದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಸರ್, ನಿವೃತ್ತಿಯ ಜೀವನ ಅನ್ನೋದಕ್ಕಿಂತ ಮತ್ತೊಂದು ಪ್ರವೃತ್ತಿಯ ಜೀವನವನ್ನು ಈಗ ನೀವು ಸಾಗಿಸ್ತಾ ಇದ್ದೀರ ಅಂತಂದರೆ ಯಾವ ಕಾರಣಕ್ಕೂ ಅಂದರೆ ತಪ್ಪಾಗಲಲ್ಲ. ವೈದ್ಯರಾಗಿ, ಅಧ್ಯಾಪಕರಾಗಿ ಇಷ್ಟೆಲ್ಲ ಸುದೀರ್ಘ ಅವಧಿಯಲ್ಲಿ ನೀವು ಸೇವೆ ಸಲ್ಲಿಸಲು ಸಹ ಆ ಹಂತದಲ್ಲೂ ನಿಮ್ಮ ಕೃತಿ ಅಂದರೆ ಏನು ಸಾಹಿತ್ಯ ಕೃಷಿಯನ್ನು ಮಾಡ್ಕೊಳ್ತಾನೆ ಬಂದಿದ್ರಿ. ಅದೊಂದು ಈ ಎಲ್ಲವೂ ಒಂದು ಕಡೆ ಆದರೆ ಆ ಸಾಹಿತ್ಯ ಕೃಷಿ ಮತ್ತೊಂದು ಮೇರು ಹಂತವನ್ನು ತಲುಪಿದೆ ಅಂತ ಹೇಳ್ಬೋದು ಸರ್. ಪ್ರತಿ ಅಂಕಣದಲ್ಲೂ ನೀವು ಹೊರತರುವಂತಹ ವಿಷಯದ ಜೊತೆಗೆ ಹಲವು ಉಪಕಥೆಗಳು, ಭಾಗವತದ ಕಥೆಗಳು, ಯಾವುದೋ ಕುಮಾರವ್ಯಾಸನ, ಪಂಪನ ಕಥೆಗಳನ್ನು, ಉಪಕಥೆಗಳನ್ನು ಮೂಲಕ ನಮಗೆ ತಿಳಿಸುವಂತಹ ವಿಧಾನ ಇದೆಯಲ್ಲ ಸರ್, ನಿಜಕ್ಕೂ ಬಹಳ ಆತ್ಮೀಯವಾದ ವಿಚಾರ ಅದು. ಜೊತೆಗೆ ನೀವು ಈ ಸಾಧನೆ ಅಂದರೆ ಅನೇಕ ಆಯುರ್ವೇದ ಸಾಧಕರನ್ನು PTK ನಂಬೀಶನ್ ರೀತಿಯಲ್ಲಿ, R ಭಟ್ರ ರೀತಿಯಲ್ಲಿ, ಇದೀಗ ನೀವು ಪಾರ್ಥನಾರಾಯಣ ಭಟ್ರ ರೀತಿಯಲ್ಲಿ ಈ ಕೃತಿಗಳನ್ನು ಹೊರತರ್ತಾ ಇರುವಂಥದ್ದು ಅನೇಕ ವೈದ್ಯರಿಗೆ ಸ್ಫೂರ್ತಿ, ಮಾರ್ಗದರ್ಶಕ ಒಂದು ಆಗಲಿ ಅಂತ ನಾನು ಬಯಸ್ತಾ ಸರ್, ಕೊನೆಯ ಒಂದೇ ಒಂದು ಕಾಳಿದಾಸನ ಶ್ಲೋಕದೊಂದಿಗೆ ನಮ್ಮ ಸಂದರ್ಶನ ಮುಗಿಸೋಣ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ನಾವು ಬೇರೆಯವರಿಗೆ ಸಂತೋಷ, ರೋಗಿಗಳಿಗೆ ಸಾಂತ್ವನ ಕೊಡುವಂಥದ್ದೇ ಈಶ್ವರನ ಪೂಜೆ. ನಮಸ್ಕಾರ.